ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರಿಗೆ ರಾಜ್ಯ ಹೈಕೋರ್ಟ್ ಬಿಗ್ ರಿಲೀಫ್ ಕೊಟ್ಟಿದೆ. ಬಂಧನದ ಆತಂಕದಲ್ಲಿದ್ದರು BS ಯಡಿಯೂರಪ್ಪ. ಪೋಕ್ಸೋ ಕೇಸಿಗೆ ಸಂಬಂಧಿಸಿದಂತೆ ನಾನ್ ಬೇಲೇಬಲ್ ವಾರೆಂಟ್ ಇಶ್ಯೂ ಆಗಿತ್ತು. ಆದರೆ ಈಗ ಕೋರ್ಟ್ ಅವರಿಗೆ ರಿಲೀಫ್ ಕೊಟ್ಟಿದೆ. 2 ವಾರಗಳವರೆಗೆ ಅರೆಸ್ಟ್ ಮಾಡುವಂತಿಲ್ಲ, ಅಂದ್ರೆ ಮುಂದಿನ ವಿಚಾರಣೆಯವರೆಗೂ ಕೂಡ ಅರೆಸ್ಟ್ ಮಾಡುವಂತಿಲ್ಲ ಅನ್ನೋ ಸ್ಪಷ್ಟ ಸೂಚನೆಯನ್ನ ಸರ್ಕಾರಕ್ಕೆ ಕೊಟ್ಟಿದೆ. ಆ ಮೂಲಕ ಬಂಧನದ ಆತಂಕದಲ್ಲಿದ್ದಂತ ಮಾಜಿ CM BS ಯಡಿಯೂರಪ್ಪ ಸದ್ಯ ಅದರಿಂದ ದೂರವಾಗಿದ್ದಾರೆ. 2 ವಾರದ ನಂತರ ಮತ್ತೆ ವಿಚಾರಣೆ ನಡೆಯೋದಕ್ಕಿದೆ ಈ ಅರ್ಜಿಗೆ ಸಂಬಂಧಿಸಿದಂತೆ. ಅಲ್ಲಿಯವರೆಗೂ ಕೂಡ ಯಾವುದೇ ಬಲವಂತದ ಕ್ರಮವನ್ನ ತೆಗೆದುಕೊಳ್ಳುವಂತಿಲ್ಲ ಅನ್ನೋ ಸ್ಪಷ್ಟ ಸೂಚನೆಯನ್ನ ಹೈಕೋರ್ಟ್ ಕೊಟ್ಟಿದೆ. ಪೋಕ್ಸೋ ಕೇಸ್ನಲ್ಲಿ ಯಡಿಯೂರಪ್ಪ ಅವರ ವಿರುದ್ಧ ಏನು ಕೇಸು ದಾಖಲಾಗಿತ್ತು ಕಳೆದ ಮಾರ್ಚ್ ತಿಂಗಳಲ್ಲಿ, ಆ ನಂತರ ಆ ಕೇಸಿಗೆ ಸಂಬಂಧಿಸಿದಂತೆ ಮೊನ್ನೆ ಅವರ ಮೇಲೆ ನಾನ್ ಬೇಲೇಬಲ್ ವಾರೆಂಟ್ ಇಶ್ಯೂ ಆಗಿತ್ತು. ಅದರ ನಂತರ ಯಾವ ಕ್ಷಣದಲ್ಲಾದರೂ ಕೂಡ ಯಡಿಯೂರಪ್ಪ ಅರೆಸ್ಟ್ ಆಗಬಹುದು ಅನ್ನೋ ಸಾಧ್ಯತೆಗಳಿತ್ತು. ಆದರೆ ಈಗ ಹೈಕೋರ್ಟ್ BS ಯಡಿಯೂರಪ್ಪ ಅವರಿಗೆ ರಿಲೀಫ್ ಕೊಟ್ಟಿದೆ. ಹೈಕೋರ್ಟ್ನ ಏಕಸದಸ್ಯ ಪೀಠದ ಜಸ್ಟಿಸ್ ಕೃಷ್ಣ ದೀಕ್ಷಿತ್ ಪೀಠದಿಂದ ಈ ಆದೇಶ ಬಂದಿದೆ. ಮುಂದಿನ 2 ವಾರಗಳ ನಂತರ ಅರ್ಜಿಯ ವಿಚಾರಣೆ ನಡೆಯುತ್ತೆ. ಅಲ್ಲಿಯವರೆಗೂ ಯಾವುದೇ ಬಲವಂತದ ಕ್ರಮವನ್ನು ತೆಗೆದುಕೊಳ್ಳುವಂತಿಲ್ಲ, ಅರ್ಥಾತ್ ಅರೆಸ್ಟ್ ಮಾಡುವಂತಿಲ್ಲ ಅನ್ನೋ ಸೂಚನೆಯನ್ನು ಹೈಕೋರ್ಟ್ ಕೊಟ್ಟಿದೆ. ಮತ್ತೊಂದೆಡೆ 17ನೇ ತಾರೀಕು ಅವರು ಈ ಕೇಸಿಗೆ ಸಂಬಂಧಿಸಿದಂತೆ ವಿಚಾರಣೆಗೆ ಹಾಜರಾಗಬೇಕಿದೆ. ಅಂದರೆ ಯಡಿಯೂರಪ್ಪ ಪರ ವಕೀಲರು ನ್ಯಾಯಪೀಠಕ್ಕೆ ಅದನ್ನು ಸ್ಪಷ್ಟಪಡಿಸಿದ್ದಾರೆ. ಏನು CRPC 41A ಅಡಿಯಲ್ಲಿ ಅವರಿಗೊಂದು ನೋಟಿಸ್ ಇಶ್ಯೂ ಆಗಿತ್ತು ಮೊನ್ನೆ, ವಿಚಾರಣೆಗೆ ಬನ್ನಿ ಅಂತ. ಸೊ 17ನೇ ತಾರೀಕು BS ಯಡಿಯೂರಪ್ಪ ಈ ಕೇಸಿಗೆ ಸಂಬಂಧಿಸಿದಂತೆ ವಿಚಾರಣೆಗೆ ಹಾಜರಾಗಬೇಕಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.